ಒಂದು ಕಡೆ ಬಿಜೆಪಿ ಕಾರ್ಯಕರ್ತ ವಿನಯ್ ಆತ್ಮಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಇಬ್ಬರು ಶಾಸಕರ ಹೆಸರು ಯಾಕೆ ಎಫ್ಐಆರ್ನಲ್ಲಿ ಉಲ್ಲೇಖ ಮಾಡಿಲ್ಲ ಅಂತೇಳಿ ಮತ್ತಷ್ಟು ಆಕ್ರೋಶಗಳನ್ನು ಕೂಡ ಭುಗಿಲೇಳುವಂತಹ ವಿಚಾರಕ್ಕೆ ಮುಂದಾಗ್ತಾ ಇದೆ. ಈ ನಡುವೆ ಪೊಲೀಸ್ ತನಿಖೆಯಲ್ಲಿ ಬಿಜೆಪಿ ಹಸ್ತಕ್ಷೇಪವನ್ನ ಮಾಡ್ತಾ ಇದೆ. ಅಪರಾಧಿಗಳು ಯಾರು ಅಂತ ಕಾಕಿ ತನಿಖೆಗೆ ಬಿಡೋಣ, ಯುವಕನ ಜೀವ ಹೋಗಿದೆ, ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ರಿಪಬ್ಲಿಕ್ ಕನ್ನಡಕ್ಕೆ ಕಾಂಗ್ರೆಸ್ ಶಾಸಕ ಎಎಸ್ ಪೊನ್ನಣ್ಣ ಅವರು ಈ ರೀತಿಯಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೇಸ್ನಲ್ಲಿ ಎಫ್ಐಆರ್ ದಾಖಲಾಗಿದೆ. ಈಗ ಪೊಲೀಸ್ ಇಲಾಖೆ ಅವರು ತನಿಖೆಯನ್ನು ಮಾಡ್ತಾರೆ. ಯಾರ್ಯಾರು ಅಪರಾಧಿಗಳಿದ್ದಾರೆ, ಆ ಥರ ಅಪರಾಧ ಆಗಿದೆಯಾ ಇಲ್ವ ಅಂತೇಳೋದನ್ನ ಪೊಲೀಸ್ ತನಿಖೆಗೆ ಬಿಡೋಣ. ಆದರೆ ಇವತ್ತು ಬಿಜೆಪಿನವರು ಈ ಪೊಲೀಸ್ ತನಿಖೆಯಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ. ಡಿಸಿಪಿಗೆ ಕೊಡಗಿನಿಂದ ಬಿಜೆಪಿಯ ನಾಯಕರು ಫೋನ್ ಮಾಡಿದ್ದಾರೆ. ನಾನು ಸಂದರ್ಭ ಬಂದಾಗ ಹೆಸರು ಹೇಳ್ತೀನಿ. ಯಾಕೆ ಫೋನ್ ಮಾಡಬೇಕಾ? ಅವರು ಮಾಡ್ತಾ ಇರೋದು ಹಸ್ತಕ್ಷೇಪ. ಮತ್ತೆ ಸಾವು ಆದಂತ ಸಂದರ್ಭದಲ್ಲಿ ನಾವು ಕುಟುಂಬಸ್ಥರ ಜೊತೆ ಇರಬೇಕು. ನಾನು ಈಗಾಗಲೇ ಅವರಿಗೆ ಸಂತಾಪ ವ್ಯಕ್ತಪಡಿಸಿದ್ದೀನಿ. ಬಹಳ ನೋವಾಗ್ತದೆ ಅಂತ ಹೇಳುವಂತದ್ದನ್ನು ಕೂಡ ವ್ಯಕ್ತಪಡಿಸಿದ್ದೀನಿ. ಅವರು ವಿನಯ್ ಒಂದು ಕಡೆ ಬಿಜೆಪಿ ಕಾರ್ಯಕರ್ತ ವಿನಯ್ ಆತ್ಮಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಇಬ್ಬರು ಶಾಸಕರ ಹೆಸರು ಯಾಕೆ ಎಫ್ಐಆರ್ನಲ್ಲಿ ಉಲ್ಲೇಖ ಮಾಡಿಲ್ಲ ಅಂತೇಳಿ ಮತ್ತಷ್ಟು ಆಕ್ರೋಶಗಳನ್ನು ಕೂಡ ಭುಗಿಲೇಳುವಂತಹ ವಿಚಾರಕ್ಕೆ ಮುಂದಾಗ್ತಾ ಇದೆ. ಈ ನಡುವೆ ಪೊಲೀಸ್ ತನಿಖೆಯಲ್ಲಿ ಬಿಜೆಪಿ ಹಸ್ತಕ್ಷೇಪವನ್ನ ಮಾಡ್ತಾ ಇದೆ. ಅಪರಾಧಿಗಳು ಯಾರು ಅಂತ ಕಾಕಿ ತನಿಖೆಗೆ ಬಿಡೋಣ, ಯುವಕನ ಜೀವ ಹೋಗಿದೆ, ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ರಿಪಬ್ಲಿಕ್ ಕನ್ನಡಕ್ಕೆ ಕಾಂಗ್ರೆಸ್ ಶಾಸಕ ಎಎಸ್ ಪೊನ್ನಣ್ಣ ಅವರು ಈ ರೀತಿಯಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೇಸ್ನಲ್ಲಿ ಎಫ್ಐಆರ್ ದಾಖಲಾಗಿದೆ. ಈಗ ಪೊಲೀಸ್ ಇಲಾಖೆ ಅವರು ತನಿಖೆಯನ್ನು ಮಾಡ್ತಾರೆ. ಯಾರ್ಯಾರು ಅಪರಾಧಿಗಳಿದ್ದಾರೆ, ಆ ಥರ ಅಪರಾಧ ಆಗಿದೆಯಾ ಇಲ್ವ ಅಂತೇಳೋದನ್ನ ಪೊಲೀಸ್ ತನಿಖೆಗೆ ಬಿಡೋಣ. ಆದರೆ ಇವತ್ತು ಬಿಜೆಪಿನವರು ಈ ಪೊಲೀಸ್ ತನಿಖೆಯಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ. ಡಿಸಿಪಿಗೆ ಕೊಡಗಿನಿಂದ ಬಿಜೆಪಿಯ ನಾಯಕರು ಫೋನ್ ಮಾಡಿದ್ದಾರೆ. ನಾನು ಸಂದರ್ಭ ಬಂದಾಗ ಹೆಸರು ಹೇಳ್ತೀನಿ. ಯಾಕೆ ಫೋನ್ ಮಾಡಬೇಕಾ? ಅವರು ಮಾಡ್ತಾ ಇರೋದು ಹಸ್ತಕ್ಷೇಪ. ಮತ್ತೆ ಸಾವು ಆದಂತ ಸಂದರ್ಭದಲ್ಲಿ ನಾವು ಕುಟುಂಬಸ್ಥರ ಜೊತೆ ಇರಬೇಕು. ನಾನು ಈಗಾಗಲೇ ಅವರಿಗೆ ಸಂತಾಪ ವ್ಯಕ್ತಪಡಿಸಿದ್ದೀನಿ. ಬಹಳ ನೋವಾಗ್ತದೆ ಅಂತ ಹೇಳುವಂತದ್ದನ್ನು ಕೂಡ ವ್ಯಕ್ತಪಡಿಸಿದ್ದೀನಿ. ಅವರು ವಿನಯ್ ಒಂದು ಕಡೆ ಬಿಜೆಪಿ ಕಾರ್ಯಕರ್ತ ವಿನಯ್ ಆತ್ಮಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಇಬ್ಬರು ಶಾಸಕರ ಹೆಸರು ಯಾಕೆ ಎಫ್ಐಆರ್ನಲ್ಲಿ ಉಲ್ಲೇಖ ಮಾಡಿಲ್ಲ ಅಂತೇಳಿ ಮತ್ತಷ್ಟು ಆಕ್ರೋಶಗಳನ್ನು ಕೂಡ ಭುಗಿಲೇಳುವಂತಹ ವಿಚಾರಕ್ಕೆ ಮುಂದಾಗ್ತಾ ಇದೆ. ಈ ನಡುವೆ ಪೊಲೀಸ್ ತನಿಖೆಯಲ್ಲಿ ಬಿಜೆಪಿ ಹಸ್ತಕ್ಷೇಪವನ್ನ ಮಾಡ್ತಾ ಇದೆ. ಅಪರಾಧಿಗಳು ಯಾರು ಅಂತ ಕಾಕಿ ತನಿಖೆಗೆ ಬಿಡೋಣ, ಯುವಕನ ಜೀವ ಹೋಗಿದೆ, ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ರಿಪಬ್ಲಿಕ್ ಕನ್ನಡಕ್ಕೆ ಕಾಂಗ್ರೆಸ್ ಶಾಸಕ ಎಎಸ್ ಪೊನ್ನಣ್ಣ ಅವರು ಈ ರೀತಿಯಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೇಸ್ನಲ್ಲಿ ಎಫ್ಐಆರ್ ದಾಖಲಾಗಿದೆ. ಈಗ ಪೊಲೀಸ್ ಇಲಾಖೆ ಅವರು ತನಿಖೆಯನ್ನು ಮಾಡ್ತಾರೆ. ಯಾರ್ಯಾರು ಅಪರಾಧಿಗಳಿದ್ದಾರೆ, ಆ ಥರ ಅಪರಾಧ ಆಗಿದೆಯಾ ಇಲ್ವ ಅಂತೇಳೋದನ್ನ ಪೊಲೀಸ್ ತನಿಖೆಗೆ ಬಿಡೋಣ. ಆದರೆ ಇವತ್ತು ಬಿಜೆಪಿನವರು ಈ ಪೊಲೀಸ್ ತನಿಖೆಯಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ. ಡಿಸಿಪಿಗೆ ಕೊಡಗಿನಿಂದ ಬಿಜೆಪಿಯ ನಾಯಕರು ಫೋನ್ ಮಾಡಿದ್ದಾರೆ. ನಾನು ಸಂದರ್ಭ ಬಂದಾಗ ಹೆಸರು ಹೇಳ್ತೀನಿ. ಯಾಕೆ ಫೋನ್ ಮಾಡಬೇಕಾ? ಅವರು ಮಾಡ್ತಾ ಇರೋದು ಹಸ್ತಕ್ಷೇಪ. ಮತ್ತೆ ಸಾವು ಆದಂತ ಸಂದರ್ಭದಲ್ಲಿ ನಾವು ಕುಟುಂಬಸ್ಥರ ಜೊತೆ ಇರಬೇಕು. ನಾನು ಈಗಾಗಲೇ ಅವರಿಗೆ ಸಂತಾಪ ವ್ಯಕ್ತಪಡಿಸಿದ್ದೀನಿ. ಬಹಳ ನೋವಾಗ್ತದೆ ಅಂತ ಹೇಳುವಂತದ್ದನ್ನು ಕೂಡ ವ್ಯಕ್ತಪಡಿಸಿದ್ದೀನಿ. ಅವರು ವಿನಯ್ ಒಂದು ಕಡೆ ಬಿಜೆಪಿ ಕಾರ್ಯಕರ್ತ ವಿನಯ್ ಆತ್ಮಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಇಬ್ಬರು ಶಾಸಕರ ಹೆಸರು ಯಾಕೆ ಎಫ್ಐಆರ್ನಲ್ಲಿ ಉಲ್ಲೇಖ ಮಾಡಿಲ್ಲ ಅಂತೇಳಿ ಮತ್ತಷ್ಟು ಆಕ್ರೋಶಗಳನ್ನು ಕೂಡ ಭುಗಿಲೇಳುವಂತಹ ವಿಚಾರಕ್ಕೆ ಮುಂದಾಗ್ತಾ ಇದೆ. ಈ ನಡುವೆ ಪೊಲೀಸ್ ತನಿಖೆಯಲ್ಲಿ ಬಿಜೆಪಿ ಹಸ್ತಕ್ಷೇಪವನ್ನ ಮಾಡ್ತಾ ಇದೆ. ಅಪರಾಧಿಗಳು ಯಾರು ಅಂತ ಕಾಕಿ ತನಿಖೆಗೆ ಬಿಡೋಣ, ಯುವಕನ ಜೀವ ಹೋಗಿದೆ, ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ರಿಪಬ್ಲಿಕ್ ಕನ್ನಡಕ್ಕೆ ಕಾಂಗ್ರೆಸ್ ಶಾಸಕ ಎಎಸ್ ಪೊನ್ನಣ್ಣ ಅವರು ಈ ರೀತಿಯಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೇಸ್ನಲ್ಲಿ ಎಫ್ಐಆರ್ ದಾಖಲಾಗಿದೆ. ಈಗ ಪೊಲೀಸ್ ಇಲಾಖೆ ಅವರು ತನಿಖೆಯನ್ನು ಮಾಡ್ತಾರೆ. ಯಾರ್ಯಾರು ಅಪರಾಧಿಗಳಿದ್ದಾರೆ, ಆ ಥರ ಅಪರಾಧ ಆಗಿದೆಯಾ ಇಲ್ವ ಅಂತೇಳೋದನ್ನ ಪೊಲೀಸ್ ತನಿಖೆಗೆ ಬಿಡೋಣ. ಆದರೆ ಇವತ್ತು ಬಿಜೆಪಿನವರು ಈ ಪೊಲೀಸ್ ತನಿಖೆಯಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ. ಡಿಸಿಪಿಗೆ ಕೊಡಗಿನಿಂದ ಬಿಜೆಪಿಯ ನಾಯಕರು ಫೋನ್ ಮಾಡಿದ್ದಾರೆ. ನಾನು ಸಂದರ್ಭ ಬಂದಾಗ ಹೆಸರು ಹೇಳ್ತೀನಿ. ಯಾಕೆ ಫೋನ್ ಮಾಡಬೇಕಾ? ಅವರು ಮಾಡ್ತಾ ಇರೋದು ಹಸ್ತಕ್ಷೇಪ. ಮತ್ತೆ ಸಾವು ಆದಂತ ಸಂದರ್ಭದಲ್ಲಿ ನಾವು ಕುಟುಂಬಸ್ಥರ ಜೊತೆ ಇರಬೇಕು. ನಾನು ಈಗಾಗಲೇ ಅವರಿಗೆ ಸಂತಾಪ ವ್ಯಕ್ತಪಡಿಸಿದ್ದೀನಿ. ಬಹಳ ನೋವಾಗ್ತದೆ ಅಂತ ಹೇಳುವಂತದ್ದನ್ನು ಕೂಡ ವ್ಯಕ್ತಪಡಿಸಿದ್ದೀನಿ.
ಅವರು ವಿನಯ್ ಒಂದು ಕಡೆ ಬಿಜೆಪಿ ಕಾರ್ಯಕರ್ತ ವಿನಯ್ ಆತ್ಮಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಇಬ್ಬರು ಶಾಸಕರ ಹೆಸರು ಯಾಕೆ ಎಫ್ಐಆರ್ನಲ್ಲಿ ಉಲ್ಲೇಖ ಮಾಡಿಲ್ಲ ಅಂತೇಳಿ ಮತ್ತಷ್ಟು ಆಕ್ರೋಶಗಳನ್ನು ಕೂಡ ಭುಗಿಲೇಳುವಂತಹ ವಿಚಾರಕ್ಕೆ ಮುಂದಾಗ್ತಾ ಇದೆ. ಈ ನಡುವೆ ಪೊಲೀಸ್ ತನಿಖೆಯಲ್ಲಿ ಬಿಜೆಪಿ ಹಸ್ತಕ್ಷೇಪವನ್ನ ಮಾಡ್ತಾ ಇದೆ. ಅಪರಾಧಿಗಳು ಯಾರು ಅಂತ ಕಾಕಿ ತನಿಖೆಗೆ ಬಿಡೋಣ, ಯುವಕನ ಜೀವ ಹೋಗಿದೆ, ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ರಿಪಬ್ಲಿಕ್ ಕರ್ಣಕ್ಕೆ ಕಾಂಗ್ರೆಸ್ ಶಾಸಕ ಎಎಸ್ ಪೊನ್ನಣ್ಣ ಅವರು ಈ ರೀತಿಯಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೇಸ್ನಲ್ಲಿ ಎಫ್ಐಆರ್ ದಾಖಲಾಗಿದೆ. ಈಗ ಪೊಲೀಸ್ ಇಲಾಖೆ ಅವರು ತನಿಖೆಯನ್ನು ಮಾಡ್ತಾರೆ. ಯಾರ್ಯಾರು ಅಪರಾಧಿಗಳಿದ್ದಾರೆ, ಆ ಥರ ಅಪರಾಧ ಆಗಿದೆಯಾ ಇಲ್ವೋ ಅಂತ ಹೇಳೋದನ್ನ ಪೊಲೀಸ್ ತನಿಖೆಗೆ ಬಿಡೋಣ. ಆದರೆ ಇವತ್ತು ಬಿಜೆಪಿನವರು ಈ ಪೊಲೀಸ್ ತನಿಖೆಯಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ. ಡಿಸಿಪಿಗೆ ಕೊಡಗಿನಿಂದ ಬಿಜೆಪಿಯ ನಾಯಕರು ಫೋನ್ ಮಾಡಿದ್ದಾರೆ. ನಾನು ಸಂದರ್ಭ ಬಂದಾಗ ಹೆಸರು ಹೇಳ್ತೀನಿ. ಯಾಕೆ ಫೋನ್ ಮಾಡಬೇಕಾ? ಅವರು ಮಾಡ್ತಾ ಇರೋದು ಹಸ್ತಕ್ಷೇಪ. ಮತ್ತೆ ಸಾವು ಆದಂತ ಸಂದರ್ಭದಲ್ಲಿ ನಾವು ಕುಟುಂಬಸ್ಥರ ಜೊತೆ ಇರಬೇಕು. ನಾನು ಈಗಾಗಲೇ ಅವರಿಗೆ ಸಂತಾಪ ವ್ಯಕ್ತಪಡಿಸಿದ್ದೀನಿ. ಬಹಳ ನೋವಾಗ್ತದೆ ಅಂತ ಹೇಳುವಂತದ್ದನ್ನು ಕೂಡ ವ್ಯಕ್ತಪಡಿಸಿದ್ದೀನಿ. ಅವರು ವಿನಯ್ ಒಂದು ಕಡೆ ಬಿಜೆಪಿ ಕಾರ್ಯಕರ್ತ ವಿನಯ್ ಆತ್ಮಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಇಬ್ಬರು ಶಾಸಕರ ಹೆಸರು ಯಾಕೆ ಎಫ್ಐಆರ್ನಲ್ಲಿ ಉಲ್ಲೇಖ ಮಾಡಿಲ್ಲ ಅಂತೇಳಿ ಮತ್ತಷ್ಟು ಆಕ್ರೋಶಗಳನ್ನು ಕೂಡ ಭುಗಿಲೇಳುವಂತಹ ವಿಚಾರಕ್ಕೆ ಮುಂದಾಗ್ತಾ ಇದೆ. ಈ ನಡುವೆ ಪೊಲೀಸ್ ತನಿಖೆಯಲ್ಲಿ ಬಿಜೆಪಿ ಹಸ್ತಕ್ಷೇಪವನ್ನ ಮಾಡ್ತಾ ಇದೆ. ಅಪರಾಧಿಗಳು ಯಾರು ಅಂತ ಕಾಕಿ ತನಿಖೆಗೆ ಬಿಡೋಣ, ಯುವಕನ ಜೀವ ಹೋಗಿದೆ, ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ರಿಪಬ್ಲಿಕ್ ಕರ್ಣಕ್ಕೆ ಕಾಂಗ್ರೆಸ್ ಶಾಸಕ ಎಎಸ್ ಪೊನ್ನಣ್ಣ ಅವರು ಈ ರೀತಿಯಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೇಸ್ನಲ್ಲಿ ಎಫ್ಐಆರ್ ದಾಖಲಾಗಿದೆ. ಈಗ ಪೊಲೀಸ್ ಇಲಾಖೆ ಅವರು ತನಿಖೆಯನ್ನು ಮಾಡ್ತಾರೆ. ಯಾರ್ಯಾರು ಅಪರಾಧಿಗಳಿದ್ದಾರೆ, ಆ ಥರ ಅಪರಾಧ ಆಗಿದೆಯಾ ಇಲ್ವೋ ಅಂತ ಹೇಳೋದನ್ನ ಪೊಲೀಸ್ ತನಿಖೆಗೆ ಬಿಡೋಣ. ಆದರೆ ಇವತ್ತು ಬಿಜೆಪಿನವರು ಈ ಪೊಲೀಸ್ ತನಿಖೆಯಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ. ಡಿಸಿಪಿಗೆ ಕೊಡಗಿನಿಂದ ಬಿಜೆಪಿಯ ನಾಯಕರು ಫೋನ್ ಮಾಡಿದ್ದಾರೆ. ನಾನು ಸಂದರ್ಭ ಬಂದಾಗ ಹೆಸರು ಹೇಳ್ತೀನಿ. ಯಾಕೆ ಫೋನ್ ಮಾಡಬೇಕಾ? ಅವರು ಮಾಡ್ತಾ ಇರೋದು ಹಸ್ತಕ್ಷೇಪ. ಮತ್ತೆ ಸಾವು ಆದಂತ ಸಂದರ್ಭದಲ್ಲಿ ನಾವು ಕುಟುಂಬಸ್ಥರ ಜೊತೆ ಇರಬೇಕು. ನಾನು ಈಗಾಗಲೇ ಅವರಿಗೆ ಸಂತಾಪ ವ್ಯಕ್ತಪಡಿಸಿದ್ದೀನಿ. ಬಹಳ ನೋವಾಗ್ತದೆ ಅಂತ ಹೇಳುವಂತದ್ದನ್ನು ಕೂಡ ವ್ಯಕ್ತಪಡಿಸಿದ್ದೀನಿ. ಅವರು ವಿನಯ್ ಒಂದು ಕಡೆ ಬಿಜೆಪಿ ಕಾರ್ಯಕರ್ತ ವಿನಯ್ ಆತ್ಮಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಇಬ್ಬರು ಶಾಸಕರ ಹೆಸರು ಯಾಕೆ ಎಫ್ಐಆರ್ನಲ್ಲಿ ಉಲ್ಲೇಖ ಮಾಡಿಲ್ಲ ಅಂತೇಳಿ ಮತ್ತಷ್ಟು ಆಕ್ರೋಶಗಳನ್ನು ಕೂಡ ಭುಗಿಲೇಳುವಂತಹ ವಿಚಾರಕ್ಕೆ ಮುಂದಾಗ್ತಾ ಇದೆ. ಈ ನಡುವೆ ಪೊಲೀಸ್ ತನಿಖೆಯಲ್ಲಿ ಬಿಜೆಪಿ ಹಸ್ತಕ್ಷೇಪವನ್ನ ಮಾಡ್ತಾ ಇದೆ. ಅಪರಾಧಿಗಳು ಯಾರು ಅಂತ ಕಾಕಿ ತನಿಖೆಗೆ ಬಿಡೋಣ, ಯುವಕನ ಜೀವ ಹೋಗಿದೆ, ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ರಿಪಬ್ಲಿಕ್ ಕರ್ಣಕ್ಕೆ ಕಾಂಗ್ರೆಸ್ ಶಾಸಕ ಎಎಸ್ ಪೊನ್ನಣ್ಣ ಅವರು ಈ ರೀತಿಯಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೇಸ್ನಲ್ಲಿ ಎಫ್ಐಆರ್ ದಾಖಲಾಗಿದೆ. ಈಗ ಪೊಲೀಸ್ ಇಲಾಖೆ ಅವರು ತನಿಖೆಯನ್ನು ಮಾಡ್ತಾರೆ. ಯಾರ್ಯಾರು ಅಪರಾಧಿಗಳಿದ್ದಾರೆ, ಆ ಥರ ಅಪರಾಧ ಆಗಿದೆಯಾ ಇಲ್ವೋ ಅಂತ ಹೇಳೋದನ್ನ ಪೊಲೀಸ್ ತನಿಖೆಗೆ ಬಿಡೋಣ. ಆದರೆ ಇವತ್ತು ಬಿಜೆಪಿನವರು ಈ ಪೊಲೀಸ್ ತನಿಖೆಯಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ. ಡಿಸಿಪಿಗೆ ಕೊಡಗಿನಿಂದ ಬಿಜೆಪಿಯ ನಾಯಕರು ಫೋನ್ ಮಾಡಿದ್ದಾರೆ. ನಾನು ಸಂದರ್ಭ ಬಂದಾಗ ಹೆಸರು ಹೇಳ್ತೀನಿ. ಯಾಕೆ ಫೋನ್ ಮಾಡಬೇಕಾ? ಅವರು ಮಾಡ್ತಾ ಇರೋದು ಹಸ್ತಕ್ಷೇಪ. ಮತ್ತೆ ಸಾವು ಆದಂತ ಸಂದರ್ಭದಲ್ಲಿ ನಾವು ಕುಟುಂಬಸ್ಥರ ಜೊತೆ ಇರಬೇಕು. ನಾನು ಈಗಾಗಲೇ ಅವರಿಗೆ ಸಂತಾಪ ವ್ಯಕ್ತಪಡಿಸಿದ್ದೀನಿ. ಬಹಳ ನೋವಾಗ್ತದೆ ಅಂತ ಹೇಳುವಂತದ್ದನ್ನು ಕೂಡ ವ್ಯಕ್ತಪಡಿಸಿದ್ದೀನಿ. ಅವರು ವಿನಯ್